ತಮಗೆ ಪರಿಸರ ದಿನಾಚರಣೆಯ ಶುಭಾಶಯಗಳು. ತಮ್ಮ ಒಂದು ಆರೋಗ್ಯ ಭಾರತಿನಲ್ಲಿ ಪರಿಸರ ವಿಚಾರವಾಗಿ ಏನು ಹೇಳ್ತೀರಾ ಸರ್? ಪರಿಸರನ ರಕ್ಷಣೆ ಮಾಡುವಂಥದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಹಾಗಾಗಿ ನಾವು ನಮ್ಮ ಆರೋಗ್ಯ ಭಾರತಿ ವತಿಯಿಂದ ನಮ್ಮ ಸಂಸ್ಥೆಯ ಪರವಾಗಿ ನಾವೇನು ಕೆಲಸ ಕಾರ್ಯಗಳನ್ನು ಮಾಡಬೇಕು, ಪರಿಸರ ದಿನಕ್ಕೆ ಏನು ನಾವು ಪೂರಕವಾಗಿ ಮಾಡುವಂಥ ಗಿಡ ನೆಡುವ ಕಾರ್ಯಕ್ರಮ ಇರ್ಬೋದು, ಗಿಡನ ಫ್ರೀಯಾಗಿ ವಿತರಣೆ ಮಾಡೋಂಥದ್ದಾಗ್ಬೋದು. ಆಮೇಲೆ ಈ ಗಿಡ ಸಸಿಗಳನ್ನು ನಾವು ಸ್ಕೂಲ್ ತೊಗೊಂಡೋಗಿ ಮಕ್ಕಳ ಕೈಯಿಂದ ಗುಂಡಿ ತೆಗೆಸಿ ಅಲ್ಲಿ ನೆಟ್ಸ್ಬಿಟ್ಟು ಅವ್ರ ಕೈಯಲ್ಲಿ ನೀರು ಹಾಕಿಸಿ ಬರುವಂಥ ಕಾರ್ಯಕ್ರಮಗಳು. ನಿನ್ನೆ ದಿವಸ ನಾವು ನಮ್ಮ ಆರೋಗ್ಯ ಭಾರತೀಯ ಸಂಸ್ಥೆಯಿಂದ ಇಲ್ಲಿ ಸುಮಾರು ಒಂದು 60 ಗಿಡಗಳನ್ನು ಸಾರ್ವಜನಿಕರಿಗೆ ನಾವು ಫ್ರೀಯಾಗಿ ಕೊಟ್ಟಿದ್ದೀವಿ. ನಂತರ ಇಲ್ಲಿಂದ JSS ಸ್ಕೂಲು ಮಾತಿನಹಳ್ಳಿ ಪಾಳ್ಯ ಅಲ್ಲಿ ಹೋಗಿ ಸ್ಕೂಲ್ನಲ್ಲಿ ಒಂದು 20 ಗಿಡಗಳನ್ನು ಮಕ್ಕಳ ಕೈಯಲ್ಲಿ ಗುಂಡಿ ತೆಗೆಸಿ ಅದೆಲ್ಲ ನೆಟ್ಸ್ಬಿಟ್ಟು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿಕೊಂಡು ಅಲ್ಲಿಂದ ವಾಪಸ್ ಬಂದು ಪುನಃ ನಾವು ಊಟಗಳ್ಳಿ ಪ್ರೌಢಶಾಲೆ, ಸರ್ಕಾರಿ ಪ್ರೌಢಶಾಲೆಗೆ ಹೋಗಿ ಅಲ್ಲೂ ಕೂಡ ಒಂದು 20 ಗಿಡಗಳನ್ನು ನಾವು ನೆಟ್ಸ್ಬಿಟ್ಟು ಅದಕ್ಕೆಲ್ಲ ಪೂರಕವಾಗಿ ನೀರಿಂದ ಎಲ್ಲ ಹಾಕಿ ನಾವು ನಿನ್ನೆ ದಿನವನ್ನು ಪೂರ್ಣವಾಗಿ ನಾವು ಅದನ್ನು ಉಪಯೋಗಿಸ್ಕೊಂಡಿದ್ದೀವಿ. ಪರಿಸರ ದಿನ ಎಲ್ರಿಗೂ ಪರಿಸರ ಬೇಕೇ ಬೇಕು. ಪರಿಸರ ಇಲ್ಲದವರು ಜನ ಇಲ್ಲ, ಜನ ಇಲ್ಲದವರು ನಾವಿಲ್ಲ, ಯಾರೂ ಇರೋದಿಲ್ಲ. ಹಾಗಾಗಿ ಗಿಡ ನೆಟ್ಟು, ಗಿಡ ಬೆಳೆಸಿ, ಗಿಡನ ಸಾಕಿ ಮಾಡಿದ್ರೆ ಜನರಿಗೆ ಮುಂದೆ ಬರುವಂಥ ಪೀಳಿಗೆಗೂ ಕೂಡ ಅದು ಅನುಕೂಲ ಆಗುತ್ತೆ. ಯಾರು ಸ್ವಾರ್ಥದಿಂದ ಈ ಕೆಲಸ ಮಾಡಬಾರ್ದು. ಗಿಡ ನೆಡಬೇಕು, ಅದ್ರ ಪಾಟಿಗೆ ಅದು ಬೆಳೆಯೋವರೆಗೂ ನಾವು ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ನಂತರ ಅದು ಬೆಳೆದು ನಿಂತ ಮೇಲೆ ಯಾರೂ ಅದರ ಅವಶ್ಯಕತೆ ಇರೋಲ್ಲ. ಅದೇನು ಬೇಕೋ ಜನರಿಗೆ ಏನು ಗಾಳಿ ಇತ್ಯಾದಿಗಳನ್ನು ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ಜನರೆಲ್ಲ ಆರೋಗ್ಯವಾಗಿರೋಕ್ಕೆ ಸಹಾಯ ಆಗುತ್ತೆ. ಈ ತಮ್ಮಲ್ಲಿ ಯಾವ ಗಿಡ ತಾವು ನಿನ್ನೆಯಿಂದ ಕೊಡ್ತಾ ಇದ್ದೀರಾ ಜಿ? ಈ ಬೇವು, ಆಮೇಲೆ ಸೀಬೆ ಗಿಡ, ಓಕೆ, ಆಮೇಲೆ ಹೊಂಗೆ ಗಿಡ, ಈ ಥರ ಇದು ಅಲವೇರೆ ಗಿಡ ಒಂದು, ಈ ಥರ ಇದೆಲ್ಲ ಗಿಡಗಳು ಕೂಡ ಕೊಟ್ಟಿದ್ದೇವೆ. ಕೊಟ್ಟು ಎಲ್ಲ ನೆಟ್ಬಿಟ್ಟು ಬಿಟ್ಟಿದ್ದೀವಿ. ಹಾಗಾಗಿ ನಮಗೂ ಆಗಿದೆ. ಪರಿಸರ ದಿನಾಚರಣೆ ಆಚರಣೆ ಮಾಡಿದ್ದೀವಿ ಅಂತ ಸಾರ್ವಜನಿಕರು ಇದ್ರ ಬಗ್ಗೆ ಒಂದು ಕಾಳಜಿ ತೊಗೊಂಡು ಅವರು ಕೂಡ ಎಲ್ಲ ಈ ಥರ ಆಚರಣೆ ಮಾಡಿಕೊಂಡು ಗಿಡ ನೆಡೋದ್ರಲ್ಲಿ ಇದಾದರೆ ತುಂಬ ಅವ್ರಿಗೂ ಒಳ್ಳೆಯದಾಗುತ್ತೆ. ಹಾಗಾಗಿ ನಾನು ಎಲ್ಲರೂ ವಿನಂತಿ ಮಾಡ್ಕೊಳ್ತೀನಪ್ಪ ಅಂದರೆ ಪ್ರತಿಯೊಬ್ಬ ಮನುಷ್ಯನು ಅವನ ಜೀವನದಲ್ಲಿ ಒಂದು ಗಿಡ ಆದರೂ ನೆಟ್ಟು ಬೆಳೆಸಬೇಕು. ಆವಾಗ ಪರಿಸರನೂ ಉದ್ಧಾರ ಆಗುತ್ತೆ, ಜನನಿಗೂ ಒಳ್ಳೆಯದಾಗುತ್ತೆ. ಹಾಗಾಗಿ ನಾವು ಅದನ್ನು ಮಾಡ್ಕೊಂಡು ಹೋಗಲಿ ಅಂತ ನಾನು ಬಯಸ್ತೀನಿ. ತಮ್ಮ ಪರಿಚಯ ಸರ್? ನಾನು ಲಕ್ಷ್ಮೀನಾರಾಯಣ ಅಂತ, ಆರೋಗ್ಯ ಭಾರತಿ ಮೈಸೂರು ಶಾಖೆಯ ಅಧ್ಯಕ್ಷರು. ಇಲ್ಲಿ ಇದ್ಕೊಂಡು ಈ ಸಮಾಜಮುಖಿಯಾದ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾಯಿದ್ದಾರೆ. ಥ್ಯಾಂಕ್ ಯು. ಎಸ್ ವೀಕ್ಷಕರು, ತಾವು ನೋಡ್ತಾ ಇರೋವಂಥದ್ದು ಆರೋಗ್ಯ ಭಾರತಿ ಮೈಸೂರಿನ ಜಯನಗರಲ್ಲಿರುವಂಥ ಒಂದು ಸೇವಾ ಚಟುವಟಿಕೆ ಇರುವಂಥ ಒಂದು ಶಾಖೆ ಮತ್ತಿಗೆ ಮನೆ ಅಂತಲೇ ಹೇಳ್ಬೋದು. ಇಲ್ಲಿ ಎಲ್ಲ ಸಮಾನಸ್ಕರ ಮನಸ್ಸುಗಳು ಕೂಡ ಬಂದು ಪ್ರತಿ ವಾರವೂ ಕೂಡ ಕೆಲವೊಂದು ವಿಚಾರಗಳು ಏನು ಕ್ಯಾಲೆಂಡರ್ ವೈಸ್ ಏನೆಲ್ಲ ಕಾರ್ಯಕ್ರಮಗಳಾಗುತ್ತೆ ಅದನ್ನೆಲ್ಲ ಕೂಡ ಇಲ್ಲಿ ಆರೋಗ್ಯ ಭಾರತಿನಲ್ಲಿ ಮೈಸೂರಿನಲ್ಲಿ ಮಾಡ್ತಾ ಇರೋಂಥದ್ದು ತಾವು ನೋಡ್ತಾ ಇದ್ದೀರಾ. ಪರಿಸರ ವಿಚಾರವಾಗಿ ಇಷ್ಟು ಗಿಡಗಳನ್ನ ಇಲ್ಲಿ ಮತ್ತೆ ಕೊಡ್ತಾನೆ ಇದ್ದಾರೆ, ನಿನ್ನೆಯಿಂದನೂ ಕೂಡ ಕೊಡ್ತಾ ಇದ್ದಾರೆ. ಈ ಒಂದು ಪರಿಸರ ವಿಚಾರವಾಗಿ ಆರೋಗ್ಯ ಭಾರತಿ ಮೈಸೂರಿನಲ್ಲಿ ಇವತ್ತು ಜಯನಗರದಲ್ಲಿ ಇರುವಂಥದ್ದು. ಈ ಒಂದು ಆರೋಗ್ಯ ಭಾರತಿಯ ಜವಾಬ್ದಾರಿ ಬಂದು ಲಕ್ಷ್ಮೀನಾರಾಯಣ ಇದ್ದಾರೆ, ಜೊತೆಗೆ ಕೃಷ್ಣಾಜಿಯವರಿದ್ದಾರೆ. ಅವರ ತಂಡ ಇಲ್ಲಿ ಜವಾಬ್ದಾರಿ ತೊಗೊಂಡು ಎಲ್ಲ ಕಾರ್ಯಚಟುವಟಿಕೆ ಮಾಡ್ತಾ ಇದೆ ಅಂತ ಪ್ರತಿ ವಾರವೂ ಕೂಡ ವಾರದ ದಿನಗಳಲ್ಲಿ ತಿಂಗಳ ಪೂರ್ತಿ ಕೂಡ ಒಂದೊಂದು ಸೇವಾ ಚಟುವಟಿಕೆ ಕೂಡ ಮಾಡ್ತಾ ಇದೆ. ಅದರಲ್ಲೂ ಕೂಡ ಈಗ ಪರಿಸರ ದಿನಾಚರಣೆ ಆದ್ದರಿಂದ ಇಷ್ಟು ಕಂಗೊಳಿಸುವಂತಹ ಪರಿಸರ ವಿಚಾರ ತಾವು ಕೇಳ್ಕೊಂಡಿದ್ದೀರಾ ಅವರ ಮೂಲಕ. ನಮಸ್ಕಾರ.